ಶತ್ರುಗಳಿಂದ ಬರ್ತಕ್ಕಂಥ ಪೀಡೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂಥ ಲಕ್ಷಣ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರುಭ್ಯೋ ನಮಃ. ಓಂ ತತ್ಸತ್. ಆತ್ಮೀಯ ಬಂಧುಗಳೇ ನಮಸ್ಕಾರ. ಚಂದನದ ಗುಡಿ ವಾಹಿನಿಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ದಯಮಾಡಿ ನಿಮ್ಮ ಇಷ್ಟ ಮಿತ್ರರು ಬಂಧುಗಳ ಜೊತೆಯಲ್ಲಿ ಈ ವಿಚಾರವನ್ನು ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂಥೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ, 2024ನೇ ಇಸವಿಯ ಜನವರಿ ತಿಂಗಳ ತುಲಾ ರಾಶಿಯವರ ಮಾಸ ಭವಿಷ್ಯದ ಬಗ್ಗೆ ಒಂದು ಪುಟ್ಟ ಗಮನ ಹರಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಈ ಸಂದರ್ಭದಲ್ಲಿ ತುಲಾ ರಾಶಿಯಲ್ಲಿ ಆರಂಭದ ಹಂತದಲ್ಲಿ ಇರತಕ್ಕಂಥ ರಾಶಾಧಿಪತಿಯ ಸಂಚಾರ ಉಂಟು. ನಂತರ ಮುಂದೆ ಕುಜನ ಸಹಯೋಗ ಇತ್ಯಾದಿ ಮತ್ತು ಕುಜ, ರವಿ, ಬುಧ, ಶುಕ್ರ ಈ ಗ್ರಹಗಳ ರಾಶಿ ಸಂಚಾರಗಳು ತುಲಾ ರಾಶಿಗೆ ಉತ್ತಮವಾದಂತಹ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ಅನೇಕ ವಿಚಾರಗಳಲ್ಲಿ ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರ ಇರಬಹುದು, ಮಾನಸಿಕವಾಗಿರ್ತಕ್ಕಂಥ ವಿಚಾರ ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ಆರೋಗ್ಯದ ವಿಚಾರ ಇರಬಹುದು, ವಿದ್ಯಾಭ್ಯಾಸದ ವಿಚಾರ ಇರಬಹುದು. ಇದು ಎಲ್ಲದರಲ್ಲೂ ಕೂಡ ಸಾಕಷ್ಟು ಉತ್ತಮವಾದಂಥ ಫಲಗಳನ್ನು ತುಲಾ ರಾಶಿಯವರು ಈ ಒಂದು ಜನವರಿ ತಿಂಗಳಿನಲ್ಲಿ ಕಾಣಬಹುದಾಗಿದೆ. ಶತ್ರುಗಳಿಂದ ಬರ್ತಕ್ಕಂಥ ಪೀಡೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂಥ ಲಕ್ಷಣ. ಸ್ವಲ್ಪ ಮಟ್ಟಿಗೆ ಆಲಸ್ಯವನ್ನು ಹೊಂದಿರತಕ್ಕಂಥ ಒಂದು ಕೆಲವು ದಿನಗಳನ್ನು ಕೂಡ ನೋಡ್ತೀರಿ. ಯಾವಾಗ ಅಂತಂದರೆ ತುಲಾ ರಾಶಿಗೆ ಕರ್ಮಾಧಿಪತಿ ಆಗಿರತಕ್ಕಂಥ ಚಂದ್ರ ಕರ್ಮಕಾರಕನಾಗಿರತಕ್ಕಂತಹ ಶನೈಶ್ಚರನೊಂದಿಗೆ ಪಂಚಮದಲ್ಲಿ ಕೂತಂಥ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಪೂರ್ಣವಾದಂಥ ಒಂದು ಏಕಾಗ್ರತೆ ಅಥವಾ ಮಾನಸಿಕವಾಗಿರ್ತಕ್ಕಂಥ ಒಂದು ತಾದಾತ್ಮ್ಯತೆ, ಇನ್ವಾಲ್ವ್ಮೆಂಟ್ ಅಂತೇನು ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಇದರ ಕೊರತೆ ಆಗ್ತಕ್ಕಂಥ ಲಕ್ಷಣವನ್ನು ಊಹಿಸಬಹುದಾಗಿರುತ್ತೆ. ಒಟ್ಟಾರೆ ಈ ಒಂದು ತುಲಾ ರಾಶಿಯವರಿಗೆ ಈ ಜನವರಿ ತಿಂಗಳಿನಲ್ಲಿ, ಅದರಲ್ಲೂ ಪೂರ್ವಾರ್ಧದಲ್ಲಿ 15ನೇ ತಾರೀಖಿನ ಒಳಗಡೆಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳು ಕಂಡರೂ, ನಂತರದ ದಿನಗಳಲ್ಲಿ ಜನವರಿ 15 ನಂತರ ಯಾವಾಗ ಮಕರ ರಾಶಿಗೆ ನಿಮ್ಮ ಲಾಭಾಧಿಪತಿಯಾಗಿರ್ತಕ್ಕಂತಹ ರವಿಯ ಪ್ರವೇಶವಾಗ್ತದೆಯಲ್ಲ, ಆ ಸಂದರ್ಭದಲ್ಲಿ ವಿಶೇಷವಾಗಿ ಭಾಗ್ಯಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥ ರವಿ ನಾಲ್ಕನೇ ರಾಶಿ ಆಗಿರ್ತಕ್ಕಂಥ ಮಕರದಿಂದ 10ನೇ ರಾಶಿ ಆಗಿರ್ತಕ್ಕಂಥ ಕರ್ಕಾಟಕಕ್ಕೆ ದೃಷ್ಟಿ. ಹಾಗಾಗಿ ಉದ್ಯೋಗದಲ್ಲಿ ಕೂಡ ಸಾಕಷ್ಟು ವೃದ್ಧಿ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು ಅಥವಾ ಸರ್ಕಾರಿ ಉದ್ಯೋಗದ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಕೂಡ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳು ಉಂಟು. ರಾಶಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಗುರುವಿನ ಬಲ, ಬಲಿಷ್ಠವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರು ನೀವು. ಹಾಗಾಗಿ ಪೂರ್ಣವಾಗಿರ್ತಕ್ಕಂಥ ಒಂದು ಗುರುವಿನ ಬಲದಿಂದಾಗಿ ಕೂಡ ನೀವು ಸಾಕಷ್ಟು ವ್ಯವಹಾರಗಳಲ್ಲಿ ಕೂಡ ಲಾಭಾಂಶವನ್ನು ನೋಡಬಹುದು. ಆಲಸ್ಯ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಶನಿಚಂದ್ರ ಯೋಗದಿಂದ ಕಾಣಿಸ್ತಕ್ಕಂಥ ಲಕ್ಷಣ ಇದೆ. ಅಂಥ ಸಂದರ್ಭದಲ್ಲಿ ದಯಮಾಡಿ ಆಂಜನೇಯನನ್ನು ಆರಾಧನೆ ಮಾಡಿಕೊಳ್ಳಿ. ಆಲಸ್ಯಕ್ಕೆ ಅತ್ಯಂತ ಪರಮಶತ್ರು ಆಂಜನೇಯ. ಹಾಗಾಗಿ ಯಾರಿಗೇ ಆದ್ರೂ ಆಲಸ್ಯ ಅಂತಕ್ಕಂಥ ಬಾಧೆ ಸಂಬಂಧ ಇದ್ದ ಪಕ್ಷದಲ್ಲಿ, ಕಂಡು ಬಂದ ಪಕ್ಷದಲ್ಲಿ, ಆಗ ಆ ಒಂದು ಪರಿಹಾರಕ್ಕಾಗಿ ಆಂಜನೇಯನನ್ನು ಸ್ತೋತ್ರ ಎಲ್ರಿಗೂ ಗೊತ್ತಿದೆ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಅಂತಕ್ಕಂಥದ್ದು ಮೂಲ ಮಂತ್ರ ಆಗಿರುತ್ತೆ. ಎಲ್ಲ ಮೂಲ ಮಂತ್ರಗಳನ್ನು ಎಲ್ಲ ಸಂದರ್ಭದಲ್ಲೂ ನಾವಿಲ್ಲಿ ಓಪನ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ, ಹೇಳಬಾರ್ದು. ಯಾಕೆಂದರೆ ಪ್ರತಿಯೊಂದು ಮಂತ್ರಕ್ಕೆ ಉಪದೇಶ ಅಂತಕ್ಕಂಥದ್ದು ಬೇಕು. ಆ ಉಪದೇಶವನ್ನು ಸರಿಯಾದ ವ್ಯಕ್ತಿಗಳ ಮುಖಾಂತರವಾಗಿ ತಗೊಂಡು ಆ ಒಂದು ಅನುಷ್ಠಾನವನ್ನು ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಅದಿಲ್ಲದೇ ಇರತಕ್ಕಂಥ ಪಕ್ಷದಲ್ಲಿ ಬೇರೆ ರೀತಿಯ ಸಮಸ್ಯೆಗಳೇನಾದರೂ ಇದ್ದರೆ ನಿಮಗೆ ನಂಬರ್ ಕಾಣಿಸ್ತದೆ ಸ್ಕ್ರೀನ್ ಮೇಲೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಗ್ರಹಸ್ಥಿತಿ, ಗ್ರಹಗತಿ, ಹುಟ್ಟಿದ ಒಂದು ಸಮಯದಲ್ಲಿರ್ತಕ್ಕಂಥ ನಿಮ್ಮ ಕುಂಡಲಿ ಏನಿದೆ, ಪ್ರಸ್ತುತ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಿಮ್ಮ ದಶಾಭುಕ್ತಿ ಏನಿದೆ, ಇದಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಪರಿಹಾರ ಉಪಾಯಗಳನ್ನು ಕೂಡ ಮಾಡಿಕೊಳ್ಬೇಕಾಗಿ ಬರಬಹುದು. ಕಂಡು ಬಂದ ಪಕ್ಷದಲ್ಲಿ ಪರಿಹಾರವನ್ನು ಮಾಡಿಕೊಂಡು ಸುಖವಾಗಿ ಆನಂದಮಯವಾಗಿರ್ತಕ್ಕಂಥ ಜೀವನವನ್ನು ನೀವು ನಡೆಸುವಂತೆ ಆಗಲಿ ಅಂತಕ್ಕಂಥದ್ದು ನಮ್ಮ ಹಾರೈಕೆ. ಇದರ ಜೊತೆಯಲ್ಲಿ
ಇಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಅನೇಕ ವ್ಯತ್ಯಾಸಗಳು ಕೂಡ ಕೆಲವರಿಗೆ ಕಂಡು ಬರಬಹುದು. ಎಲ್ಲರಿಗೂ 100ಕ್ಕೆ 100 ಇದು ನಡೀತದೆ ಅಂತಕ್ಕಂಥ ವಾದ ನಮ್ಮದಲ್ಲ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ತುಲಾ ರಾಶಿಗೆ ಸಂಬಂಧಪಟ್ಟು ಇರ್ತಕ್ಕಂಥ ಒಂದು ಗ್ರಹ ಸಂಚಾರ ಏನಿದೆ ಅದರ ಅನುಗುಣವಾಗಿರ್ತಕ್ಕಂಥ ಫಲವನ್ನು ಊಹಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಇನ್ನಷ್ಟು ಪ್ರೋತ್ಸಾಹ ಮಾಡಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಬೇರೆ ಇನ್ನೊಂದು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.